ಕನ್ನಡ ಚಿತ್ರರಂಗದ ಧ್ರುವತಾರೆ, ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಕೇಳಿದರೆ ಸಾಕು, ಪ್ರತಿ ಕನ್ನಡಿಗನ ಮೈ ರೋಮಾಂಚನಗೊಳ್ಳುತ್ತದೆ. ಆದರೆ ನಿಮಗೆ ಗೊತ್ತಾ? ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ 6 ಕೋಟಿ ಕನ್ನಡಿಗರ ಎದೆಯ ಬಡಿತದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಣ್ಣವರು ಸಿನಿಮಾವನ್ನ ಕೇವಲ ವೃತ್ತಿಯಾಗಿ ನೋಡಲಿಲ್ಲ, ಅದನ್ನು ಒಂದು ಧರ್ಮವಾಗಿ ಕಂಡರು. ನನ್ನನ್ನು ನಂಬಿ ಚಿತ್ರಮಂದಿರಕ್ಕೆ ಬರುವ ಅಭಿಮಾನಿ ದೇವತೆಗಳಿಗೆ ನಾನು ಕೆಟ್ಟದ್ದನ್ನು ತೋರಿಸಬಾರ್ದು ಎಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ನೋಡಿ, 100 ಸಿನಿಮಾಗಳಲ್ಲಿ ನಟಿಸಿದರೂ ಅವರು ಎಂದಿಗೂ ತೆರೆಯ ಮೇಲೆ ಧೂಮಪಾನವನ್ನು ಮಾಡಲಿಲ್ಲ, ಮದ್ಯಪಾನದ ದೃಶ್ಯಗಳಲ್ಲಿ ಅತಿರೇಕವನ್ನು ತೋರಿಸಲಿಲ್ಲ. ಯಾಕೆ ಗೊತ್ತೇ? ನನ್ನನ್ನು ನೋಡಿ ಒಬ್ಬ ಯುವಕ ಹಾದಿ ತಪ್ಪಿದರೂ ಆ ಪಾಪ ನನಗೆ ತಟ್ಟುತ್ತದೆ ಎಂಬ ಅರಿವು ಅವರಿಗಿತ್ತು. ಇದನ್ನು ಗ್ಲ್ಯಾಮರ್ ಪ್ರಪಂಚದಲ್ಲಿ ಇಂತಹ ನೈತಿಕತೆ ನಮಗೆ ಬೇರೆಲ್ಲಿ ಸಿಕ್ಕಿತ್ತು ಹೇಳಿ? ಕೆಲವರು ಕೇಳ್ತಾರೆ, ಯಾಕೆ ಅಷ್ಟು ಜಾಗ ಬೇಕು, ಅದರಿಂದ ಜನಸಾಮಾನ್ಯರಿಗೆ ಏನು ಲಾಭ? ಈ ಪ್ರಶ್ನೆ ಕೇಳುವವರಿಗೆ ಒಂದು ಮಾತು, ನೀವು ಅಳತೆ ಮಾಡ್ತಿರೋದು ಬರೀ ಮಣ್ಣನ್ನಲ್ಲ, ಕನ್ನಡಿಗರ ಅಭಿಮಾನವನ್ನ. ಹೌದು ವೀಕ್ಷಕರೇ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು. ನಮ್ಮ ನಾಡಿನ ಅಪ್ರತಿಮ ನಾಯಕರು, ಕನ್ನಡಿಗರ 2 ಕಣ್ಣುಗಳ ಸ್ಮಾರಕದ ಬಗ್ಗೆ ಇವತ್ತು ಸತ್ಯದ ದರ್ಶನವನ್ನು ಮಾಡಿಸೋಣ. ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಿರಲ್ವೇ? ನಮಸ್ಕಾರ, ನಮ್ಮ ಸ್ಕ್ರೀನಿಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಮೊದಲನೆಯದಾಗಿ ಕಂಠೀರವ ಸ್ಟುಡಿಯೋದಲ್ಲಿರುವ ಅಣ್ಣವರ ಸ್ಮಾರಕದ ಬಗ್ಗೆ ಮಾತನಾಡೋಣ. 2.5 ಎಕರೆ ಜಾಗದ ವಿವಾದ. ಈ ಜಾಗದ ಬಗ್ಗೆ ವಿವಾದ ಮಾಡುವವರು ಒಂದು ವಿಷಯವನ್ನು ನೆನಪಿಡಬೇಕಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿಗೆ ಬರೀ ಸಿನಿಮಾವನ್ನು ಕೊಟ್ಟಿಲ್ಲ, ಅವರು ಕನ್ನಡತನವನ್ನು ಉಳಿಸಿಕೊಟ್ಟಿದ್ದಾರೆ. ಗೋಕಾಕ್ ಚಳವಳಿಯಲ್ಲಿ ಅವರು ಬೀದಿಗೆ ಇಳಿಯದೆ ಹೋಗಿದ್ರೆ ಇವತ್ತು ನೀವು ಕನ್ನಡದಲ್ಲಿ ಮಾತನಾಡಲು ಸಾಧ್ಯವಿರ್ತಿತ್ತಾ? ಆ 2.5 ಎಕರೆ ಜಾಗ ಅವರಿಗೆ ಕೊಟ್ಟಿರೋದು ಬರೀ ಜಾಗ ಅಷ್ಟೇ. ಅದು ಅವರ ತ್ಯಾಗಕ್ಕೆ ಕನ್ನಡಿಗರು ಅರ್ಪಿಸಿರುವ ಪುಟ್ಟ ಕಾಣಿಕೆ ಅಂತಲೇ ಹೇಳಬಹುದು. ಇವತ್ತು 2.5 ಎಕರೆಯ ಸ್ಮಾರಕದಿಂದ ಎಷ್ಟು ಜನರಿಗೆ ಅನ್ನ ಸಿಗ್ತಿದೆ ಅದು ಗೊತ್ತಿದೆಯಾ? ಆವರಣದ ಒಳಗಿರುವ ಸೆಕ್ಯೂರಿಟಿ ಗಾರ್ಡ್ನಿಂದ ಹಿಡಿದು ಆವರಣದ ಹೊರಗಿರುವ ಹೂವು ಹಣ್ಣಿನ ವ್ಯಾಪಾರಿಗಳು, ಆಟೋ ಅಣ್ಣಂದಿರು, ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರು, ಅಣ್ಣವರು 1 ಕೋಟಿ ಜನರಿಗೆ ಅನ್ನ ನೀಡುವ ಕಲೆಯನ್ನು ಕಲ್ಪಿಸಿಕೊಟ್ಟಿದ್ದರು. ಇಂದು ಸಮಾಧಿಯಾಗಿ ನಿಂತು ಸಾವಿರಾರು ಕುಟುಂಬಗಳ ಹೊಟ್ಟೆಯನ್ನು ತುಂಬಿಸುತ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಸಾರ್ವಜನಿಕ ಸೇವೆ ಮತ್ತೊಂದಿಲ್ಲ. ಜಾಗದ ಅಳತೆ ಮಾಡುವವರು ಮೊದಲು ಕನ್ನಡಿಗರ ಹೃದಯದ ಅಳತೆಯನ್ನು ಮಾಡಲಿ. ಅಲ್ಲಿ ರಾಜ್ ಅವರಿಗೆ ಕೊಟ್ಟಿರುವ ಜಾಗ 2.5 ಎಕರೆಯಲ್ಲ, ಇಡೀ ಕರ್ನಾಟಕದ ವಿಸ್ತೀರ್ಣವೇ ಅಲ್ಲಿ ಅಡಗಿದೆ. ಸ್ಮಾರಕದಿಂದ ಸಾರ್ವಜನಿಕರಿಗೆ ಏನು ಲಾಭ ಇದೆ ಅಂತ ಕೇಳುವವರಿಗೆ ಪ್ರತಿ ವರ್ಷ ಏಪ್ರಿಲ್ 24, ಏಪ್ರಿಲ್ 12ರಂದು ಅಲ್ಲಿ ಸೇರುವ ಲಕ್ಷಾಂತರ ಜನರಿಗೆ ಎಷ್ಟು ವ್ಯಾಪಾರವಾಗುತ್ತದೆ? ಆ ಒಂದು ದಿನದ ವ್ಯಾಪಾರದಿಂದ 100 ಸಣ್ಣ ವ್ಯಾಪಾರಿಗಳು ವರ್ಷದ ಜೀವನವನ್ನು ನಡೆಸ್ತಾರೆ. ಇದು ಭಾವನಾತ್ಮಕ ಆರ್ಥಿಕತೆ. ಇಲ್ಲಿ ಹಾಕುವ ಪ್ರತಿ ರೂಪಾಯಿ ಹೂಡಿಕೆಯು ಜನಸಾಮಾನ್ಯರ ಹೊಟ್ಟೆಯನ್ನು ತುಂಬಿಸುತ್ತದೆ. ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿನ ಇತಿಹಾಸ ಪುರುಷರಿಗೆ, ಕಲಾಕಾರರಿಗೆ ದೊಡ್ಡ ದೊಡ್ಡ ಸ್ಮಾರಕಗಳಿವೆ. ಯಾಕೆ ಗೊತ್ತಾ? ಸ್ಮಾರಕಗಳು ಕೇವಲ ವ್ಯಕ್ತಿಯನ್ನು ನೆನಪಿಸುವುದಲ್ಲ, ಅವು ಆ ಕಾಲದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುತ್ತವೆ. ಸ್ಮಾರಕಗಳು ಕೇವಲ ವ್ಯಕ್ತಿಯನ್ನು ನೆನಪಿಸುವುದಿಲ್ಲ, ಅವು ಆ ಕಾಲದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ನಮ್ಮ ಮಕ್ಕಳಿಗೆ ನಮ್ಮ ಕನ್ನಡದ ಹೆಮ್ಮೆಯನ್ನು ಹೇಳಿಕೊಡುವ ಪಾಠಶಾಲೆ. ಭೂಮಿಯನ್ನು ಚದುರ ಅಡಿಗಳಲ್ಲಿ ಅಳೆಯುವವರಿಗೆ ಆ ಮಣ್ಣಿನ ಮೇಲೆ ಅಭಿಮಾನಿಗಳಿಗಿರುವ ಭಕ್ತಿಯ ಅರಿವಿಲ್ಲ. ಬೆಂಗಳೂರಿನಲ್ಲಿ ಸಾವಿರಾರು ಎಕರೆ ಕೆರೆಗಳು ಒತ್ತುವರಿಯಾಗಿ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಾಡುಗಳು ಎದ್ದಾಗ ಸುಮ್ಮನಿದ್ದರು. ಇಂದು ಕನ್ನಡದ ಶಕ್ತಿಗಳ ಸ್ಮಾರಕದ ಬಗ್ಗೆ ಮಾತನಾಡುತ್ತಿರುವುದು ಎಷ್ಟು ಸರಿ? ಇದು ಭೂಮಿಯ ವಿವಾದವಲ್ಲ, ಇದು ಕನ್ನಡಿಗರನ್ನ
ಕೆರಳುವ ಕುತಂತ್ರ. ಈಗ ನಮ್ಮ ವಿಷ್ಣು ದಾದಾ ಸ್ಮಾರಕದ ವಿಷಯಕ್ಕೆ ಬರೋಣ. ಇದನ್ನು ರಾಜ್ಕುಮಾರ್ ಅವರ ಸ್ಮಾರಕದ ಜೊತೆಯಲ್ಲಿ ಹೋಲಿಸಬೇಡಿ. ಯಾಕೆಂದರೆ ವಿಷ್ಣು ಅವರ ಹೋರಾಟವೇ ಬೇರೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದ ಆ ಘಟನೆ ಪ್ರತಿಯೊಬ್ಬ ವಿಷ್ಣು ಅಭಿಮಾನಿಗಳ ಎದೆಯನ್ನು ಸೀಳುವಂತಿತ್ತು. ದಹನವಾದ ಜಾಗದಲ್ಲಿ ಸಮಾಧಿ ನಿರ್ಮಿಸಲು ಬಿಡದೆ ಕಾನೂನು ಹೆಸರಿನಲ್ಲಿ ಇಷ್ಟು ವರ್ಷ ಅಲದಾಡಿಸಿದ್ದು ಈ ನಾಡಿನ ದುರಂತವೇ ಸರಿ. ಕೊನೆಗೆ ಮೈಸೂರಿಗೆ ಸ್ಮಾರಕವನ್ನು ಸ್ಥಳಾಂತರಿಸಲಾಯಿತು. ಇವತ್ತು ಮೈಸೂರಿನ ಕಾಲಾಳು ಗ್ರಾಮದಲ್ಲಿರುವ ಅವರ ಸ್ಮಾರಕಕ್ಕೆ ಹೋಗಿ ನೋಡಿ. ಆ 5 ಎಕರೆ ಜಾಗದಲ್ಲಿ ಇಂದು ವಿಷ್ಣು ದಾದಾ ಅವರ ಇತಿಹಾಸ ಮಿನುಗುತ್ತಿದೆ. ದೂರದ ಊರುಗಳಿಂದ ಅಲ್ಲಿಗೆ ಪ್ರವಾಸಿಗರು ಬರುವುದರಿಂದ ಆ ಹಳ್ಳಿಯ ಚಿತ್ರಣವೇ ಬದಲಾಗಿದೆ. ಅಲ್ಲಿನ ಜನರಿಗೆ ಉದ್ಯೋಗ ಸಿಗುತ್ತಿದೆ. ದಾದಾ ಅವರ ಸ್ಮಾರಕ ಕೇವಲ ಪ್ರೇಕ್ಷಣೀಯ ಸ್ಥಳವಲ್ಲ, ಅದು ಸಂಶೋಧನಾ ಕೇಂದ್ರವೂ ಹೌದು. ಅಲ್ಲಿಗೆ ಹೋಗುವ ಪ್ರತಿ ಅಭಿಮಾನಿಯೂ ಈ ಮಣ್ಣಿನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಬರುತ್ತಾನೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿಯನ್ನು ತೆರವುಗೊಳಿಸಿರಬಹುದು, ಆದರೆ ಪ್ರತಿಯೊಬ್ಬ ಕನ್ನಡಿಗನ ಎದೆಯ ಆಳದಲ್ಲಿ ವಿಷ್ಣು ದಾದಾರಿಗೆ ಒಂದು ಶಾಶ್ವತ ಸ್ಮಾರಕವಿದೆ. ಅದನ್ನು ತೆರವುಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯವೆಂದರೆ ವಿಷ್ಣು ದಾದಾ ಅವರು 10 ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ರಹಸ್ಯವಾಗಿ ನೆರವು ನೀಡುತ್ತಿದ್ದರು. ಯಾವ ಮಗು ಹಣವಿಲ್ಲದೆ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ಅವರ ಆಶಯವಾಗಿತ್ತು. ಅದರ ಜೊತೆಗೆ ಆಧ್ಯಾತ್ಮದ ಮೂಲಕ ಜನರ ಮನಸ್ಸಿಗೆ ನೆಮ್ಮದಿ ನೀಡುವ ಕೆಲಸವನ್ನು ಅವರು ಮಾಡಿದರು. ವಿಷ್ಣುವರ್ಧನ್ ಅವರಿಗೆ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಇತ್ತು. ಅದರಲ್ಲೂ ಬೀದಿ ನಾಯಿಗಳ ಬಗ್ಗೆ ಅವರಿಗೆ ಕರುಣೆ ಹೆಚ್ಚಿತ್ತು. ಶೂಟಿಂಗ್ ಮುಗಿಸಿ ಬರುವಾಗ ದಾರಿಯಲ್ಲಿ ಸಿಗುವ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು, ಅವರ ಆರೈಕೆಗಳನ್ನು ಮಾಡುವುದು ಅವರಿಗೆ ರೂಢಿಯಾಗಿತ್ತು. ಅವರು ಹೇಳ್ತಿದ್ರು, ಮಾತನಾಡದ ಪ್ರಾಣಿಗಳಿಗೆ ನಾವೇ ಧ್ವನಿಯಾಗಬೇಕು ಅಂತ. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನಾವು ಕೇವಲ ಸ್ಕ್ರೀನ್ ಮೇಲೆ ಫೈಟ್ ಮಾಡುವ ಸಾಹಸ ಸಿಂಹ ಎಂದು ಮಾತ್ರ ನೋಡಿದ್ದೇವೆ. ಆದರೆ ತೆರೆಯ ಹಿಂದೆ ಅವರು ಮಾಡಿರುವ ಸಮಾಜ ಸೇವೆಗಳು ಎಂಥವರನ್ನು ಮೌನವಾಗಿಸುತ್ತವೆ. ವಿಷ್ಣು ದಾದಾರ ಒಂದು ದೊಡ್ಡ ಗುಣವೆಂದರೆ ಅವರು ಮಾಡುತ್ತಿರುವ ದಾನ ಧರ್ಮಗಳು ಯಾರಿಗೂ ತಿಳಿಯುತ್ತಿರಲಿಲ್ಲ. ಅವರು ಸ್ನೇಹಲೋಕ ಎನ್ನುವ ಅದ್ಭುತ ತಂಡವನ್ನು ಕಟ್ಟಿದರು. ಇದರ ಉದ್ದೇಶ ಕೇವಲ ಕ್ರಿಕೆಟ್ ಆಡುವುದಲ್ಲ, ಚಿತ್ರರಂಗದ ಕಲಾವಿದರಲ್ಲಿ ಒಗ್ಗಟ್ಟು ಮೂಡಿಸುವುದು ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಇವತ್ತು ಇಂಡಸ್ಟ್ರಿಯಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ ಅಂದರೆ ಅದಕ್ಕೆ ದಾದಾ ಹಾಕಿಕೊಟ್ಟ ಆ ಬುನಾದಿಯೇ ಕಾರಣ. ನೀವು ಗಮನಿಸಿರಬಹುದು, ಇವತ್ತಿಗೂ ವಿಷ್ಣು ದಾದಾ ಅವರ ಜನ್ಮದಿನ ಬಂತೆಂದರೆ ಕರ್ನಾಟಕದಾದ್ಯಂತ ಸಾವಿರಾರು ಯೂನಿಟ್ ರಕ್ತದಾನ ನಡೆಯುತ್ತದೆ. ಇದು ಯಾವಾಗೂ ಫೋರ್ಸ್ನಿಂದ ನಡೆಯುತ್ತಿಲ್ಲ. ದಾದಾ ಅವರು ಬದುಕಿದ್ದಾಗ ಸ್ವತಃ ರಕ್ತದಾನ ಮಾಡಿ ನಿಮ್ಮ ರಕ್ತ ಇನ್ನೊಬ್ಬರ ಜೀವ ಉಳಿಸಲಿ ಎಂದು ನೀಡಿದ ಸಂದೇಶ ಇವತ್ತಿಗೂ ಲಕ್ಷಾಂತರ ಅಭಿಮಾನಿಗಳ ಎದೆಯಲ್ಲಿ ಅಚ್ಚೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಇರಲಿ ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಇರಲಿ, ಇವರಿಬ್ಬರು ನಮ್ಮ ಕನ್ನಡದ ಕುಲಕೋಟಿಯ 2 ಭದ್ರ ಬುನಾದಿಗಳು. ಇವರ ಜಾಗದ ಬಗ್ಗೆ ಲೆಕ್ಕ ಹಾಕುವವರು ಮೊದಲು ಸಮಾಜಕ್ಕೆ ಇವರು ಕೊಟ್ಟ ಕೊಡುಗೆಯನ್ನು ಲೆಕ್ಕ ಹಾಕಬೇಕು. ಇವರ ಸ್ಮಾರಕಗಳು ಕೇವಲ ಮಣ್ಣಿನ ದಿಬ್ಬಗಳಲ್ಲ, ಅವು ಕನ್ನಡಿಗರ ಸಾಂಸ್ಕೃತಿಕ ಬೇರುಗಳು. ವಿವಾದ ಮಾಡುವವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಮ್ಮ ಶಕ್ತಿಯನ್ನು ಕೆಣಕಬೇಡಿ. ಸ್ಮಾರಕಗಳು ಇರುವವರೆಗೂ ನಮ್ಮ ಭಾಷೆ, ನಮ್ಮ ಇತಿಹಾಸ ಜೀವಂತವಾಗಿರುತ್ತದೆ. ನೀವು ಲೆಕ್ಕ ಹಾಕುವ ಆ 2.5 ಎಕರೆ ಜಾಗದಲ್ಲಿ ಸಾವಿರಾರು ಜನರು ಬದುಕು ಅಡಗಿದೆ ಅನ್ನೋದನ್ನು ಮರಿಬೇಡಿ. ಹೇಗನ್ನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಮತ್ತೆ ಸಿಗೋಣ ಇಂತಹ ಭಾವನಾತ್ಮಕ ಮಿಸ್ಟ್ರಿಗಳೊಂದಿಗೆ.
ಅಲ್ಲಿವರೆಗೂ ನಮಸ್ಕಾರ. ವಿವಾದ ಮಾಡುವವರಿಗೆ ಇನ್ನೊಂದು ಮಾತು: ಸ್ಮಾರಕದ ಮೇಲಿರುವ ಜಾಗ ಸರ್ಕಾರದ ಆಸ್ತಿಯಾಗಿರಬಹುದು, ಆದರೆ ಆ ಸ್ಮಾರಕದ ಒಳಗೆ ಇರುವುದು ನಮ್ಮ ಮಣ್ಣಿನ ಜೀವ. ಆ ಜೀವವನ್ನು ಕೆಣಕಿದರೆ 6 ಕೋಟಿ ಕನ್ನಡಿಗರು ಸುಮ್ಮನಿರುವುದಿಲ್ಲ, ಅಲ್ಲವೇ?